ಹಳ್ಳಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ್ರಿ. ಅಲ್ಲಿಂದ ಎಲ್ಲರೂ ಈ ಗ್ರಂಥಾಲಯದಾಗ ಏನು ಸಪೋರ್ಟ್ ಮಾಡಿ ಏನು ಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡೀವ್ರಿ. ಅಲ್ಲಿಂದ ನಾವು ನಮ್ಮ ಊರಾಗ ಒಂದು ಬೆಳಕಾಗಲಿ ಅಂತೇಳಿ ನಾವು ಪ್ರತಿದಿನಾನು ನಮ್ದು ಭಾಳ ಗಮನ ಇರ್ತೈತೆ ರೀ. ಸರ್ ಹಂಗೆ ಬರ್ತಾರೆ ರೀ, ಹುಡುಗರು ಓದಕ್ಕೆ ಬರ್ತಾವ್ರಿ. ಚಲೋ ನಾವು ಬರ್ತೀವಿ ರೀ, ನಾವು ಬಂದ್ಬಿಡ್ತೀವಿ. ಎಷ್ಟೋ ಮಂದಿ ಇದನ್ನ ಹುಡುಗರಂತೂ ಭಾಳ ಇಂಪ್ರೂವ್ ಆಗ್ಯಾವ್ರಿ. ಲೈಬ್ರರಿಗ ಓದಿ ಇಬ್ಬರು ನೌಕರಿ ತೊಗೊಂಡಾರ್ರಿ, ಪೊಲೀಸರು ನೌಕರಿ ತೊಗೊಂಡ್ರ, ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಹೋಗ್ಯಾರ್ರಿ. ಅಲ್ಲಿಂದ ಭಾಳ ಒಳ್ಳೇದ್ರಿ ಇದು. ನಾವು ಇನ್ನೂ ಆದ್ರೂ ಇದಕ್ಕೆ ಏನು ಬೇಕು ಸಪೋರ್ಟ್ ನಾವು ಮಾಡ್ತೀವಿ ರೀ. ಇಲ್ಲಾಂದ್ರೆ ನಾವು ಕೊಡಿಸ್ತೀವಿ ರೀ, ನಮ್ಮ ಪಂಚಾಯತಿ ವತಿಯಿಂದನೂ ಕೊಡಿಸ್ತೀವಿ. ಸರ್ವ ಸದಸ್ಯರದು ಭಾಳ ಗಮನ ಐತಿ, ಎಲ್ಲರದು ಐತಿ. ನಮ್ಗೆ ಇದು ಭಾಳ ಬೆಕ್ಕಿ ಅಂತ ಅನಿಸ್ತೀವಿ. ಕಂಪ್ಯೂಟರ್ ಅದಾವ್ರಿ. ಅಲ್ಲಿಂದ ಹುಡುಗರು 10ನೇ ತರಗತಿ ಹುಡುಗರು 93 ತೊಗೊಂಡವ್ರಿ ಹುಡುಗರು. ಇಲ್ಲೇ ಓದ್ಯಾರ. 5 ಗಂಟೆಲಿಂದ ಹಿಡಿದು 9 ಗಂಟೆ ತನಕ ಇರ್ತಾರೆ, ಓದ್ತಾರೆ ಹುಡುಗರು. ಸರ್ ಅಂತ ನಮ್ಮ ಸರ್ ಭಾಳ ಇದಾರಿ, ಜವಾಬ್ದಾರಿ ಭಾಳ ಐತ್ರಿ. ಮಕ್ಕಳ ಮ್ಯಾಗನ ಹಂಗೆ ಅದಾರಿ, ಪಾಠ ಹೇಳಕ್ಕನ ಹಂಗೆ ಅದಾರಿ. ಚಲೋ ಮಾಡ್ತಾರೆ ಅಜ್ಜಿನ. ನಾವು ಗ್ರಂಥ ಪಾಲಕರು ಸರ್ ರೀ, ಭಾಳ ಚಲೋ ನೋಡ್ಕೊಳ್ರಿ. ಮಕ್ಕಳಿಗೆ ಚಲೋ ಓದ್ತಾರೆ. ನಮಗೂ ಓದಕ್ಕೆ ಬರ್ತಿದ್ದಿಲ್ಲ ರೀ, ಈಗ ಓದಕ್ಕೆ ಕಲ್ತೀವಿ ನಾವು. ಈಗ ಅವಾಗ ಬಸ್ಸಿನ ನಂಬರ್ ತಿಳ್ತಿದ್ದಿಲ್ಲ, ಈಗ ಬಸ್ ಓದಿ ನಾವು ಹತ್ತೀವಿ ಏನ್ರಿ. ಭಾಳ ಒಳ್ಳೇದಾಗತ್ತೆ ರೀ. ನಮಸ್ಕಾರ ಅಧ್ಯಕ್ಷ. ನಮ್ಮ ಗ್ರಾಮೀಣ ಗ್ರಂಥಾಲಯಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಡಿಸಿದ್ದಾರೆ. ಕಂಪ್ಯೂಟರ್ಗಳು 14ನೇ ಹಣಕಾಸಿನ ಕಂಪ್ಯೂಟರು ಮತ್ತು TV ಎಲ್ಲಗಳನ್ನು ಒಂದು ಪ್ರಿಂಟರ್ ಕೂಡ ಕೊಡಿಸಿದ್ದಾರೆ. ನಮ್ಗೆ ಮಕ್ಕಳಿಗೆ ದೊಡ್ಡ ಅನುಕೂಲ ಆಗಿದೆ. ಈಗ ಇಷ್ಟತನ ಮಾತಾಡಿದರು, ಒಳ್ಳೊಳ್ಳೆ ಮಾತುಗಳನ್ನು ಮಾತಾಡಿದರು, ಒಳ್ಳೆಯ ಸಪೋರ್ಟ್ ಕೂಡ ಮಾಡಿದರು. ಸದಸ್ಯರು ಕೂಡ ಆಗಾದಾರ, PDO ಕೂಡ ಆಗಾದಾರ, ನಮ್ಮ ಸಾರ್ವಜನಿಕರು ಕೂಡ ಆಗಾದಾರ. ಇವ್ರಿಗೆ ನಮ್ಗೆ ತುಂಬ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು ಬರ್ತಾ ಇದ್ದಾರೆ. ನನಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಂಪ್ಯೂಟರ್ಗಳು ಬೇಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಏನು ವ್ಯವಸ್ಥೆ ಬೇಕೋ ಅವನೊಂದು ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಅನುಕೂಲ ಮಾಡಿ ಕೇಳಿದ್ರು ಕೂಡ ಅವ್ರು ಅನುಕೂಲ ಮಾಡಿ ಕೊಡ್ತಾರನ್ನ ನನ್ನ ಜವಾಬ್ದಾರಿ ನನಗೆ 100% ಐತಿ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಿ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿನ್ನ ಹೆಸರೇನು? ನನ್ನ ಹೆಸರು ವಿಕಾಸ್ ಕಟ್ಟಿಮನಿ. ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ನೀನು ನಮ್ಮಲ್ಲಿರುವಂಥ ಪುಸ್ತಕಗಳನ್ನು, ಕಂಪ್ಯೂಟರ್ಗಳನ್ನು ಮತ್ತು ಮೊಬೈಲ್ಗಳನ್ನು ಇದರಿಂದ ನೀ ಏನೇನು ಉಪಯೋಗಗಳನ್ನು ತೊಗೊಂಡು, ಇಲ್ಲಿ ಏನೇನು ಓದಿದಿ, ಏನೇನು ಪ್ರಯೋಜನಗಳನ್ನು ಮಾಡ್ಕೊಂಡು ಅದ್ರ ಬಗ್ಗೆ ನೀನು ಮಾಹಿತಿ ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ಕಟ್ಟಿಮನಿ ಅಂತ. ನಾನು ಗ್ರಾಮ ಪಂಚಾಯತಿ ಅರಿವು ಕೇಂದ್ರದಲ್ಲಿ ದಿಸಾಲು ಬರುತ್ತೇನೆ. ಇಲ್ಲಿ ಹಲವು ದಿನಪತ್ರಿಕೆಗಳು ಮತ್ತು DG ವಿಕಸನ ಎಂಬ ಕಾರ್ಯಕ್ರಮಗಳು. DG ವಿಕಸನ ಎಂಬ ಕಾರ್ಯಕ್ರಮದಲ್ಲಿ 4 ಮೊಬೈಲ್ಗಳಿವೆ. ಇದರಿಂದ ನಾವು ಮೊಬೈಲ್ಗಳಲ್ಲಿ ಶಿಕ್ಷಣ PD ಎಂಬ ಯಾವ ಅಪ್ಲಿಕೇಶನ್ನಲ್ಲಿ ಹಲವಾರು ರೀತಿಯ ಪಾಠದ ವಿಡಿಯೋಗಳನ್ನು ಕೇಳುತ್ತೇವೆ. ಎಲ್ಲ ವಿಡಿಯೋಗಳನ್ನು ಕೇಳುತ್ತೇವೆ. ಇದರಿಂದ ನಮಗೆ 10ನೇ ತರಗತಿ ಹಾಗೂ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶವನ್ನು ಪಡೆದುಕೊಳ್ಳಲು ಇದು ತುಂಬಾ ಉಪಯುಕ್ತವಾಗಿದೆ. ಇದಕ್ಕಾಗಿ DG ವಿಕಸನ ಕಾರ್ಯಕ್ರಮವನ್ನು ನಿರೂಪಿಸಿದವರಿಗೆ ಧನ್ಯವಾದಗಳು. ಮತ್ತೆ ಇಲ್ಲಿ ಹಲವಾರು ಸ್ಪರ್ಧಾತ್ಮಕ ಪುಸ್ತಕಗಳಿವೆ. ಇಲ್ಲಿ ಅನೇಕ ರೀತಿಯ IAS, IPS, KS, PSI, PC ಎಂಬ ಅನೇಕ ರೀತಿಯ ಸ್ಪರ್ಧಾತ್ಮಕ ಪುಸ್ತಕಗಳಿವೆ. ಇಲ್ಲಿ ರಜಾ ದಿನಗಳಲ್ಲಿ ಬೇಸಿಗೆ ಶಿಬಿರ ಎಂಬ ಕಾರ್ಯಕ್ರಮದಲ್ಲಿ ಗ್ರಂಥಪಾಲಕರು ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ. ಇಲ್ಲಿ ಸುಮಾರು ಬೇಸಿಗೆ ಶಿಬಿರದಲ್ಲಿ ಸುಮಾರು ಒಂದು 40ರಿಂದ 50 ಜನ ವಿದ್ಯಾರ್ಥಿಗಳು ಬರುತ್ತಾರೆ. ಬೇಸಿಗೆ ಶಿಬಿರದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳಾದ ಕಪ್ಪೆ, ಅವು ಮಣಿ, ಇಲ್ಲೆಲ್ಲ ಈ ರೀತಿಯ ಮಣಿ ಎಲ್ಲ ಮಾಡಿಸುತ್ತಾರೆ. ಮತ್ತೆ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಗ್ರಂಥಾಲಯಕ್ಕೆ
ಅನೇಕ ರೀತಿಯ ಆಟ ಕ್ರೀಡೆಗಳಾದ ಒಳಾಂಗಣ ಕ್ರೀಡೆಗಳಾದ ಚೆಸ್, ಕ್ಯಾರಮ್, ಆವು ಏನೇ ಆಟ ಇನ್ನೂ ಮುಂತಾದ ಕ್ರೀಡೆಗಳು ಲಭಿಸಿವೆ. ಇದರಿಂದ ಹಲವಾರು ವಿದ್ಯಾರ್ಥಿಗಳು ಕ್ರೀಡೆಗಳನ್ನು ಆಡುವುದು, ಕವನಗಳು, ಕಥಾಗಳು, ಎಲ್ಲ ನಾಟಕಗಳು ಇವನುಗಳನ್ನು ಓದುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಓದಿ ಅನುಕೂಲವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ದಿನಾಲು ದಿನಪತ್ರಿಕೆಗಳು ಬರುತ್ತವೆ. ಈ ದಿನಪತ್ರಿಕೆಗಳಿಂದ ವಿದ್ಯಾರ್ಥಿ ಮಿತ್ರ ಎಂಬ ದಿನಪತ್ರಿಕೆ ಬರುತ್ತದೆ. ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ. ಇನ್ನು ಇಲ್ಲಿ ತುಂಬಾ ಚಟುವಟಿಕೆಗಳು, ಇನ್ನು ಮುಂತಾದ ಕ್ರೀಡೆಗಳು, ಪುಸ್ತಕಗಳು, ಎಲ್ಲಾ ರೀತಿಯ ಲಭ್ಯಗಳು ಇವೆ. ಹೀಗಾಗಿ ಇನ್ನೂ ಹೆಚ್ಚಿನ ರೀತಿಯ ವಿದ್ಯಾರ್ಥಿಗಳು ಈ ಗ್ರಂಥಾಲಯಕ್ಕೆ ಆಗಮಿಸಬೇಕು. ಗ್ರಾಮ ಗ್ರಂಥಾಲಯದಲ್ಲಿ ಪುಸ್ತಕ ಜೋಳಿಗೆ ಎಂಬ ಕಾರ್ಯಕ್ರಮದಡಿಯಲ್ಲಿ ಗ್ರಂಥಪಾಲಕರು ಹಾಗೂ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಪಿಡಿಒರು, ಇನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ಪುಸ್ತಕಗಳನ್ನು ನೀಡುವುದಾಗದೆ ಮೊತ್ತವನ್ನು ತೀರಿಸಿ ಸುಮಾರು ಪುಸ್ತಕಗಳು 200-300 ಪುಸ್ತಕಗಳನ್ನು ಬಿಜಾಪುರಿನಿಂದ ಅಲ್ಲಿ ಖರೀದಿ ಮಾಡಿದ್ದಾರೆ. ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ. ಇಂತಹ ಸದುಪಯೋಗಗಳನ್ನು ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗ ಮಾಡ್ಕೋಬೇಕಂತ ಎಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇನ್ನೂ ಅನೇಕ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಆಗಮಿಸಿ ಮತ್ತು ಗ್ರಂಥಾಲಯದಲ್ಲಿ ತುಂಬಾ ಕಂಪ್ಯೂಟರ್ಗಳಿವೆ. ಈ ಕಂಪ್ಯೂಟರ್ಗಳ ಉಪಯೋಗವನ್ನು 5ನೇ ತರಗತಿ ವಿದ್ಯಾರ್ಥಿಗಳು, ಇನ್ನೂ ಅನೇಕ ವಿದ್ಯಾರ್ಥಿಗಳು ಉಪಯೋಗಗಳನ್ನು ಮಾಡ್ತಾರೆ. ಕಂಪ್ಯೂಟರ್ನಲ್ಲಿ ಅನೇಕ ರೀತಿಯ ಉಪಯೋಗಗಳನ್ನು ಗ್ರಂಥಪಾಲಕರು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ಹೀಗಾಗಿ ಇನ್ನು ಕಂಪ್ಯೂಟರ್ಗಳು ನಮ್ಮ ಗ್ರಂಥಾಲಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ಸ್ವಲ್ಪ ಸಮಸ್ಯೆಯಾಗಿದೆ. ಹೀಗಾಗಿ ಸರ್ಕಾರದಿಂದ ಅದಕ್ಕೆ ಸೌಲಭ್ಯವನ್ನು ಒದಗಿಸಬೇಕು. ಇನ್ನು ಜಾಸ್ತಿ ಹುಡುಗರು ಬರೋದರಿಂದ ಕಂಪ್ಯೂಟರ್ ಸ್ವಲ್ಪ ಅದಲ್ಲ, ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಪ್ಯೂಟರ್ ಅನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಎಲ್ಲಾ ರೀತಿಯ ಸೌಲಭ್ಯಗಳು ಕಡಿಮೆ ಇದಾವೆ. ಹೀಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿ ಧಾವಿಸುತ್ತಾರಲ್ಲ, ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪುಸ್ತಕಗಳು, ಕ್ರೀಡೆಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಸೌಲಭ್ಯ ಒದಗಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಇನ್ನು ಮತ್ತೆ ಹಳ್ಳಿಕೇರಿ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಎಲ್ಲರೂ ಗ್ರಾಮ ಗ್ರಂಥಾಲಯಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದರ ಸದುಪಯೋಗಗಳನ್ನು ಪಡೆದುಕೊಳ್ಳಿರಿ. ಹೆಚ್ಚಿನ ರೀತಿಯಲ್ಲಿ ಫಲಿತಾಂಶವನ್ನು ಗೈಯಿರಿ ಅಂತ ಆಶಿಸುತ್ತೇನೆ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಹಳ್ಳಿಕೇರಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಅಂದಪ್ಪ ತುರ್ಕಣಿ ಅನ್ನೋರ ಮೇಲ್ವಿಚಾರಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಹಳ್ಳಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸವಲತ್ತುಗಳಿವೆ. ನಮ್ಮ ಲೈಬ್ರರಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡಿಸ್ತೀವಿ, ಹಲವಾರು ರೀತಿಯ ಆಟಪಾಠಗಳನ್ನು ಮಾಡ್ತೀವಿ. ಮಕ್ಕಳಿಗೆ ಕುಂದು ಕೊರತೆ ಆಗದಂತೆ ನಾವೆಲ್ಲ ರೀತಿಯ ಚಟುವಟಿಕೆಗಳು ಮತ್ತು ಓದುವುದು ಮತ್ತು ಕಡ್ಡಿ ಮುಖಾಂತರವಾಗಿ ಒಂದು ಚಟುವಟಿಕೆಗಳನ್ನು ನಾವು ಆಟ ಆಡಿಸ್ತೀವಿ. ಗಣಿತದ ಒಂದು ಲೆಕ್ಕದ ಪ್ರಕಾರವಾಗಿ ಬರ್ತೈತಿ. ಮಕ್ಕಳಿಗೆ ಅವ್ರಿಗೆ ತಿಳಿಲಾರ್ದಂಥ ಒಂದು ಚಟುವಟಿಕೆ ಕೂಡ ನಾವು ಅದರಲ್ಲಿ ಮುಖಾಂತರ ಅವ್ರಿಗೆ ಗಣಿತವನ್ನು ನಾವು ಲೆಕ್ಕ ಮುಖಾಂತರ ಹೇಳ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಹಳ್ಳಿಕೇರಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಗ್ರಂಥಾಲಯಕ್ಕೆ ಸಾರ್ವಜನಿಕರಿಂದ ಪುಸ್ತಕ ಜೋಳಿಗೆ ಎಂಬ 2022-23ರಲ್ಲಿ ಒಂದು ಪುಸ್ತಕ ಜೋಳಿಗೆಯನ್ನು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರಾದ ಪ್ರೌಢಶಾಲೆ ಶಿಕ್ಷಕರಾದ ಮಾಚೇಸ್ ಅವರು ಮತ್ತು ಸೌದಿ ಸರ್ ಮತ್ತು ಉಳಿದೆಲ್ಲ ಶಿಕ್ಷಕರು ಕೂಡ ನಮಗೆಲ್ಲ ಸವಲತ್ತುಗಳನ್ನು ನಮ್ಮ ಸಪೋರ್ಟಾಗಿ ನಿಂತ್ಕೊಂಡ್ರು. ಮತ್ತು ಪ್ರಾಥಮಿಕರು ನಮ್ಮ ಹಳ್ಳಿಕೇರಿ ಗ್ರಾಮದ ಸಾರ್ವಜನಿಕರು ಮತ್ತು ಪಿಡಿಒರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ಲರೂ ಕೂಡಿ ನನಗೆ ಸಪೋರ್ಟ್ ಮಾಡಿದರು. ಮತ್ತು ಡಿಜಿಟಲ್ ಆಗೋ ಕಾರಣ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿಡಿಒಗಳು ಮತ್ತು ಎಲ್ಲ ಸರ್ವ ಸದಸ್ಯರು, ಊರಿನ ನಾಗರಿಕರು ಇವರಿಂದ ನನಗೆ ಸಪೋರ್ಟಾಗಿ ಇಂದು ನಮ್ಮ ಲೈಬ್ರರಿಗೆ ಮಿನಿಮಮ್ 40ರಿಂದ 50 ಹುಡುಗರು ಓದಲಿಕ್ಕೆ ಬರ್ತಾರೆ. ನಾನು ಬೆಳಗ್ಗೆ 9ರಿಂದ
1 ಗಂಟೆ ಮಟ್ಟ, ಸಾಯಂಕಾಲ 3ರಿಂದ 7 ಗಂಟೆ ಮಟ್ಟ ಮಾಡ್ತೀನಿ. ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ನಾನು ಕೊಡ್ತಾ ಇದ್ದೀನಿ. ಆ ಸವಲತ್ತುಗಳನ್ನು ಮಕ್ಕಳು ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಂಪ್ಯೂಟರ್ಗಳಿವೆ ಮತ್ತು ಚೆಸ್ಸು, ಕೇರಮ್ಮು ಮತ್ತು ಟಿ ವಿಗಳಿವೆ, 4 ಮೊಬೈಲ್ಗಳಿವೆ. ಮೊಬೈಲ್ಗಳಲ್ಲಿ 8th, 9th, 10th ಮತ್ತು ಫಸ್ಟ್ PUC ಇವ್ರಿಗೂ ಕೂಡ ದೊಡ್ಡ ಅನುಕೂಲವಾದಂಥದ್ದು ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ನಲ್ಲಿ ಮಕ್ಕಳು ಹಲವಾರು ಅಭ್ಯಾಸಗಳನ್ನು ಅದರಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿಗೆ ಮೊನ್ನೆ ಕೂಡ SLC ಒಟ್ಟ 93% SLC ಮಾಡಿದ್ದಾರೆ. ಅವರು ಕೂಡ ನನಗೆ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನನಗೆ ಸಂತೋಷಪಟ್ಟರು. ನಮ್ಮ ಲೈಬ್ರರಿಯಲ್ಲಿ ಬಂದು ಇಷ್ಟು ಪುಸ್ತಕಗಳನ್ನು ಓದಿ ಮತ್ತು ನಮ್ಮ ಮೊಬೈಲ್ಗಳಲ್ಲಿ ಕೊಟ್ಟಂಥ DG ವಿಕಾಸನದವರು ಆ ಮೊಬೈಲ್ನಲ್ಲಿ ನೋಡಿಕೊಂಡು ಎಲ್ಲ ಪಾಠಗಳನ್ನು, ಪ್ರಶ್ನೆಗಳನ್ನು ಎಲ್ಲ ಹಾಕಿಕೊಂಡು ಅದನ್ನು ಅದೇ ಥರನಾಗಿ ಅವರು ಇವತ್ತಿಗೆ ಒಳ್ಳೆಯ ಒಂದು ಪರ್ಸೆಂಟೇಜನ್ನು ಮಾಡಿದ್ದಾರೆ. ಮತ್ತು MMS ಕೂಡ ಮೊನ್ನೆ ಗೀತಾಂಜಲಿ ಪಾಟೀಲ್ ಅಂತೇಳಿ ಅವರು ಕೂಡ 97 ಅವರು ಕೂಡ ಮಾಡಿ ಫಸ್ಟ್ ಬಂದಿದ್ದಾರೆ ನಮ್ಮ ಲೈಬ್ರರಿಯಲ್ಲಿ. ಅವರು ಕೂಡ ಫುಲ್ಲು ಸಂತೋಷ ಪಟ್ಟಿದ್ದಾರೆ. ನನಗೆ ಭಾಳ ಅವ್ರಿಗಿಂತ ನನಗೂ ಕೂಡ ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಅಭ್ಯಾಸ ಮಾಡೋಕೆ ನಮ್ಮ ಅರಿವು ಕೇಂದ್ರ ಅನುಕೂಲ ಆಗಿತ್ತು ಅಂತೇಳಿ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಎಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.